ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದಿರಾಜು. ಹೊಯ್ಸಳ ಬೀಟ್ ವ್ಯವಸ್ಥೆಯನ್ನ ಮತ್ತಷ್ಟು ಸ್ಪೀಡ್ ಅಪ್ ಮಾಡಲು ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಯಾವುದೇ ಘಟನೆ ಸಂಬಂಧಪಟ್ಟಂತೆ ಅಥವಾ ಕರೆಗಳು ಬಂದಾಗ ಕಂಟ್ರೋಲ್ ರೂಮ್ ಇಂದ ಅಟೆಂಡ್ ಮಾಡ್ತಾ ಇದ್ರು. ನಂತರ ಈ ಒಂದು ಕರೆಗಳನ್ನ ಹೊಯ್ಸಳ ಪೊಲೀಸರಿಗೆ ಏನು ಅಲ್ಲಿಂದ ಒಂದು ಮಾಹಿತಿಯನ್ನು ವಿನಿಮಯ ಮಾಡಬೇಕಾದ್ರೆ ಕೆಲವು ನಿಮಿಷಗಳ ಕಾಲ ಒಂದು ಕಾನ್ವರ್ಸೇಷನ್ ಕೂಡ ಆಗ್ತಾ ಇತ್ತು. ಇದರಿಂದ ಸುಮಾರು 2-3 ನಿಮಿಷಗಳ ಕಾಲ ಒಂದು ಸಮಯ ಹರಣ ಮತ್ತೆ ಈ ಒಂದು ತುರ್ತು ಕರೆಗಳ ಸಂದರ್ಭದಲ್ಲಿ ಅದನ್ನ ಅಟೆಂಡ್ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ತಡ ಆಗ್ತಿರುವಂತಹ ವಿಚಾರಗಳು ಕೂಡ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಅದನ್ನ ಸರಳೀಕರಣ ಮಾಡುತ್ತದೆ ಮತ್ತೆ ಸ್ಪೀಡ್ ಅಪ್ ಮಾಡುವ ಸಲುವಾಗಿ ಈಗ ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಮತ್ತೊಂದು ಹೆಜ್ಜೆನ ಈಗ ಹಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಸಲುವಾಗಿ ಏನು 112ಗೆ ಕರೆ ಏನ್ ಬರುತ್ತೆ, ಈ ಒಂದು ವ್ಯವಸ್ಥೆಯನ್ನ ಮತ್ತಷ್ಟು ಸ್ಪೀಡ್ ಅಪ್ ಮಾಡಿ ಏನು ಹೊಯ್ಸಳ ಬೀಟ್ ಪೊಲೀಸರು ತುರ್ತಾಗಿ ಘಟನಾ ಸ್ಥಳಕ್ಕೆ ರೀಚ್ ಆಗುವಂತೆ ಮಾಡೋದಕ್ಕೆ ಕೂಡ ಒಂದು ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ಅದನ್ನ ಪ್ಲಾನ್ ಅಪ್ ಮಾಡ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಅದನ್ನ ಕಾರ್ಯಗತಗೊಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಏನು 112 ಕಂಟ್ರೋಲ್ ರೂಮ್ ಏನಿದೆ ಇದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಯಾವುದೇ ತುರ್ತು ಕರೆಗಳಿರ್ಬೋದು ಮತ್ತೆ ಯಾವುದೇ ಘಟನೆಗಳಿಗೆ ಸಂಬಂಧಪಟ್ಟಂತೆ ತುರ್ತಾಗಿ ಕರೆಗಳನ್ನ ಮಾಡಿ ಪೊಲೀಸರ ಜೊತೆ ಒಂದು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ಬಹುದು ಮತ್ತೆ ಘಟನೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡುವಂತಕ್ಕೆ ಒಂದು ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಜಾರಿ ಮಾಡಿರೋದು. ಆದ್ರೆ 112ಗೆ ಕರೆ ಮಾಡಿದಾಗ ಆ ಒಂದು ಕರೆಯನ್ನ ನಂತರ ಸ್ಥಳೀಯ ಹೊಯ್ಸಳ ಸಿಬ್ಬಂದಿ ಮತ್ತೆ ಬೀಟ್ ವ್ಯವಸ್ಥೆ ಏನಿದೆ ಅಲ್ಲಿಗೆ ಒಂದು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ಮಾಹಿತಿಯನ್ನ ವಿನಿಮಯ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು 2-3 ನಿಮಿಷಗಳ ಕಾಲ ಒಂದು ಕಾನ್ವರ್ಸೇಷನ್ ಆಗುತ್ತೆ ಮತ್ತೆ ಆ ಒಂದು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೊಯ್ಸಳ ಸಿಬ್ಬಂದಿಗೆ ರವಾನೆ ಮಾಡಿ ಅವರು ಅಲ್ಲಿಂದ ನಂತರ ಈ ಒಂದು ಮಾಹಿತಿಯನ್ನ ಪಡೆದ ನಂತರ ಅಲ್ಲಿಂದ ಘಟನಾ ಸ್ಥಳಕ್ಕೆ ಕೂಡ ಹೋಗ್ತಾ ಇದ್ರು. ಆದ್ರೆ ಈ ಒಂದು ಸಮಯದಲ್ಲಿ ಒಂದು 2-3 ನಿಮಿಷಗಳ ಕಾಲ ಒಂದು ಕಾನ್ವರ್ಸೇಷನ್ ಏನಾಗುತ್ತೆ, ಇದರಿಂದ ಸಮಯ ವ್ಯರ್ಥ ಆಗುವಂತದ್ದು ಮತ್ತೆ ಘಟನಾ ಸ್ಥಳಕ್ಕೆ ಹೊಯ್ಸಳ ಸಿಬ್ಬಂದಿ ಮತ್ತೆ ಸ್ಥಳೀಯ ಪೊಲೀಸರು ಕೂಡ ಒಂದು ರೀಚ್ ಆಗೋದಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಕೂಡ ಹಿಡಿತಾ ಇತ್ತು. ಇದರಿಂದ ಈ ಒಂದು ಸಮಯ ವ್ಯರ್ಥವನ್ನ ಕಡಿಮೆ ಮಾಡುವಂತ ಸಲುವಾಗಿ ಮತ್ತೆ ಆದಷ್ಟು ಬೇಗ ತುರ್ತಾಗಿ ಘಟನಾ ಸ್ಥಳಕ್ಕೆ ರೀಚ್ ಆಗುವಂತೆ ಮಾಡುವಂತ ಸಲುವಾಗಿ ಈಗ ಬೆಂಗಳೂರು ನಗರದಲ್ಲಿ ಒಂದು ಮತ್ತಷ್ಟು ಸ್ಪೀಡ್ ಅಪ್ ಮಾಡೋದಕ್ಕೆ ಈಗ ಪೊಲೀಸ್ ಕಮಿಷನರ್ ಅವರು ಕೂಡ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆ ಸಲುವಾಗಿ ಇನ್ಮುಂದೆ 112ಗೆ ಬರುವಂತಹ ಕರೆಗಳೇನಿರುತ್ತೆ ಈ ಒಂದು ಕರೆಗಳನ್ನ ಏನು ಹೊಯ್ಸಳ ಸಿಬ್ಬಂದಿಗೆ ಮತ್ತೆ ಪೊಲೀಸರಿಗೆ ಮಾಹಿತಿ ನೀಡುವಂತ ಸಂದರ್ಭದಲ್ಲಿ ವೈರ್ಲೆಸ್ ಮುಖಾಂತರವಾಗಿ ಕನೆಕ್ಟ್ ಮಾಡಿ ನೇರವಾಗಿ ಹೊಯ್ಸಳ ಮತ್ತೆ ಪೊಲೀಸರಿಗೆ ಆ ಒಂದು ಮಾಹಿತಿ ರವಾನೆ ಆಗಬೇಕು. ಮತ್ತೆ ಅವರು ವೈರ್ಲೆಸ್ ಮುಖಾಂತರ ಮಾಹಿತಿ ರವಾನೆ ಆಗ್ತಾ ಇದ್ದಂತೆ ಕೂಡಲೇ ಆ ಒಂದು ಸ್ಪಾಟ್ಗೆ ಘಟನಾ ಸ್ಥಳ ಮತ್ತೆ ಬೇರೆ ಏನೇ ಇನ್ಸಿಡೆಂಟ್ ಆಗಿದ್ರು ಕೂಡ ಆ ಒಂದು ಸ್ಥಳಕ್ಕೆ ರೀಚ್ ಆಗಬೇಕು ಅಂತೇಳಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಏನು ಘಟನೆಗೆ ಸಂಬಂಧಪಟ್ಟಂತೆ ಕರೆ ಬಂದಾಗ ಅದನ್ನ 112 ಕಂಟ್ರೋಲ್ ರೂಮ್ ನಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಇರ್ತಾರೆ. ಆ ಒಂದು ಮಾಹಿತಿಯನ್ನ ಪಡೆಯುವ ಸಂದರ್ಭದಲ್ಲೇ ಈ ಒಂದು ಏನು ವೈರ್ಲೆಸ್ ಮುಖಾಂತರವಾಗಿ ಹೊಯ್ಸಳ ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆ ಇರಬಹುದು ಮತ್ತೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾಹಿತಿ ಕೂಡ ಅಟ್ ಎ ಟೈಮ್ ಅಲ್ಲಿ ರವಾನೆ ಆಗುತ್ತೆ. ಇದರಿಂದ ಆ ಒಂದು ಘಟನೆ ಬಗ್ಗೆ ಕೂಡಲೇ ಮಾಹಿತಿ ದೊರೆತ ಕೂಡಲೇ ಏನು ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಬಹುದು ಮತ್ತೆ ಹೊಯ್ಸಳ ಸಿಬ್ಬಂದಿ ಕೂಡ ಆ ಒಂದು ಸುತ್ತಮುತ್ತ ಯಾವುದೇ ಏರಿಯಾದಲ್ಲಿದ್ರು ಕೂಡ ಅವರು ಕೂಡ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ರೀಚ್ ಆಗಿ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕಲೆ ಹಾಕುವಂಥದ್ದು ಮತ್ತೆ ಈ ಒಂದು ಕೃತ್ಯದಲ್ಲಿ ಅಪರಾಧ ಕೃತ್ಯಗಳಲ್ಲಿ ಏನು ಆರೋಪಿಗಳಿರ್ಬೋದು ಮತ್ತೆ ಸಂಶಯಾಸ್ಪದ ವ್ಯಕ್ತಿಗಳು ಯಾರಿದ್ರೆ ಅಂತವರನ್ನ ಪತ್ತೆ ಮಾಡೋದಕ್ಕೂ ಕೂಡ ಅನುವಾಗುತ್ತೆ ಮತ್ತೆ ಅವರ ಸುಳಿವುಗಳನ್ನು ಕೂಡ ಪತ್ತೆ ಮಾಡೋದಕ್ಕೆ ಒಂದು ಯೂಸ್ ಆಗುತ್ತೆ. ಹಾಗೂ ಘಟನಾ ಸ್ಥಳದಲ್ಲಿರುವಂತಹ ಒಂದು ನೊಂದ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೆ ತುರ್ತಾಗಿ ರಕ್ಷಣೆ ಕೊಡುವಂಥದ್ದು ಮತ್ತೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸಗಳು ಕೂಡ ಇದು ಯೂಸ್ ಆಗುತ್ತೆ ಅಂತೇಳಿ ಈಗ ಅದನ್ನ ಮತ್ತಷ್ಟು ಸ್ಪೀಡ್ ಅಪ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಏನು ಯಾವುದೇ ಕರೆ ಬಂದ ಸಂದರ್ಭದಲ್ಲಿ 112 ಇಂದ ನೇರವಾಗಿ ಹೊಯ್ಸಳ ಸಿಬ್ಬಂದಿಗೆ ಕನೆಕ್ಟ್ ಮಾಡಿದಾಗ ಅಥವಾ ಕಂಟ್ರೋಲ್ ರೂಮ್ ಇಂದ ಅಲ್ಲಿಗೆ ಮಾಹಿತಿ ರವಾನೆ ಮಾಡುವಂತ ಸಂದರ್ಭದಲ್ಲಿ 2-3 ನಿಮಿಷಗಳ ಕಾಲ ಈ ಒಂದು ಕಾನ್ವರ್ಸೇಷನ್ ಮತ್ತೆ ಮಾಹಿತಿ ವಿನಿಮಯ ಕೂಡ ಆಗ್ತಾ ಇರುತ್ತೆ. ಇದರಿಂದ ಸ್ವಲ್ಪ ತಡ ಆಗುವಂತದ್ದು ಮತ್ತೆ ಅಲ್ಲಿಂದ ಅವರು ಸ್ಪಾಟ್ಗೆ ರೀಚ್ ಆಗಬೇಕು. ಆ ಒಂದು ಸಂದರ್ಭದಲ್ಲಿ ಕೂಡ ಒಂದು ಸ್ವಲ್ಪ 1-1.5 ನಿಮಿಷ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಅದರಿಂದ ಈ ಎಲ್ಲ ಒಂದು ಸಮಯದ ವ್ಯರ್ಥ ಏನಿದೆ ಅಥವಾ ಈ ಕಾನ್ವರ್ಸೇಷನ್ ಸಮಯ ಏನಿದೆ ಇದನ್ನ ಕಡಿಮೆ ಮಾಡಬೇಕು. ಕರೆ ಬಂದ ಕೂಡಲೇ ಅದು ಹೊಯ್ಸಳ ಮತ್ತೆ ಪೊಲೀಸರಿಗೂ ಕೂಡ ಅಟ್ ಎ ಟೈಮ್ ರೀಚ್ ಆಗಬೇಕು. ನಂತರ ಅವರು ಕೂಡ ಆನ್ ಟೈಮ್ಗೆ ಒಂದು ಸ್ಪಾಟ್ಗೆ ರೀಚ್ ಆಗಬಹುದು ಮತ್ತೆ ಬೇಗ ಸ್ಪಾಟ್ಗೆ ಹೋಗೋದ್ರಿಂದ ಒಂದು ಘಟನೆ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತೆ ಆ ಒಂದು ಘಟನೆ ತಡೆಯೋದಕ್ಕೂ ಕೂಡ ಒಂದು ಅವಕಾಶಗಳು ಇರೋದ್ರಿಂದ ಈ ಒಂದು ಕ್ರಮಕ್ಕೆ ಈಗ ಪೊಲೀಸ್ ಆಯುಕ್ತರು ಕೂಡ ಮುಂದಾಗ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಅಪರಾಧ ಕೃತ್ಯಗಳಲ್ಲಿ ಕೊಲೆ ಯತ್ನ, ದರೋಡೆ, ಸುಲಿಗೆ ಇಂಥ ಒಂದು ಪ್ರಕರಣಗಳಲ್ಲಿ ಇದು ತುರ್ತಾಗಿ ಅನುಕೂಲ ಕೂಡ
ಆಗುವಂಥದ್ದು. ಅದರಿಂದ ಇಂಥ ಒಂದು ಅಪರಾಧ ಪ್ರಕರಣಗಳಲ್ಲಿ ಬೇಗ ಸ್ಪಾಟ್ಗೆ ರೀಚ್ ಆಗ್ಬೋದು, ಮತ್ತೆ ಇದರಿಂದ ಅಲ್ಲಿ ಆಗುವಂತಹ ಅನಾಹುತಗಳನ್ನ ತಡಿಬಹುದು, ಅಥವಾ ಯಾವುದೇ ಅನಾಹುತಗಳು ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ನೊಂದ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ತುರ್ತಾಗಿ ಸಹಾಯ ಮಾಡುತ್ತಿರ್ಬೋದು, ಅಥವಾ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡುವಂತ ಪ್ರಕ್ರಿಯೆಗಳೇನಿದೆ ಅದಕ್ಕೂ ಕೂಡ ಅನುವಾಗುತ್ತೆ. ಆನಂತರ ಈ ಒಂದು ಘಟನೆಗೆ ಕಾರಣ ಆದಂತಹ ವ್ಯಕ್ತಿಗಳನ್ನು ಕೂಡ ಪತ್ತೆ ಮಾಡೋದಕ್ಕೆ ಇದು ತುಂಬಾ ಈಸಿ ಆಗುವಂಥದ್ದು. ಅದರಿಂದ ಮತ್ತಷ್ಟು ಸ್ಪೀಡ್ ಅಪ್ ಮಾಡೋದಕ್ಕೆ ಈಗ ಪೊಲೀಸ್ ಆಯುಕ್ತರು ಕೂಡ ಈ ಒಂದು ಕ್ರಮವನ್ನು ಕೈಗೊಂಡಿದ್ದು, 112ಗೆ ಕರೆ ಬಂದಾಗ ಕೂಡಲೇ ವೈರ್ಲೆಸ್ ಮುಖಾಂತರವಾಗಿ ಹೊಯ್ಸಳ ಮತ್ತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೂಡ ರವಾನೆ ಆಗಬೇಕು ಅಂತೇಳಿ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಅದಕ್ಕೆ ಅಡಾಪ್ಟ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಯಿಂದ ಬೆಂಗಳೂರು ನಗರದಲ್ಲಿ ಮತ್ತಷ್ಟು ಅಂದ್ರೆ ಯಾವುದೇ ಅಪರಾಧ ಕೃತ್ಯಗಳು ಆದಾಗ ಅದನ್ನ ತಡೆಗೆ ಆ ಒಂದು ಸಂದರ್ಭದಲ್ಲಿ ಕೃತ್ಯವಾಗಿ ಆಕ್ಟ್ ಆಗುವಂತದಕ್ಕೂ ಕೂಡ ಅನುವಾಗುತ್ತೆ, ಅಥವಾ ಯಾವುದೇ ಘಟನೆ ನಡೆಯುವ ಮುಂಚೆ ಕೂಡ ಒಂದು ಸ್ವಲ್ಪ ಫಾಸ್ಟ್ ಆಗಿ ಸ್ಪಾಟ್ಗೆ ರೀಚ್ ಆಗೋದ್ರಿಂದ ಆಗುವಂತಹ ಅನಾಹುತಗಳನ್ನು ಕೂಡ ತಡೆಯೋದಕ್ಕೆ ಇದರಿಂದ ಸಹಾಯ ಆಗುತ್ತೆ. ಸದ್ಯ ಈಗ ಈ ಒಂದು ವ್ಯವಸ್ಥೆ ಮತ್ತೆ ಸಿಸ್ಟಮ್ ಅನ್ನ ಈಗ ಏನು 112ಗೆ ಅಡಾಪ್ಟ್ ಮಾಡೋದಕ್ಕೆ ಈಗ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಮುಂದಾಗಿರೋದ್ರಿಂದ ಇದು ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸೋದಕ್ಕೂ ಕೂಡ ಅನುವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ನ್ಯೂಸ್ಗೋಸ್ಕರ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.